ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂತಾನ ಭಾಗ್ಯದ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾನು ಆಗಲೇ ಹೇಳಿದಾಗೆ ಈ ಸಂತಾನ ಭಾಗ್ಯದ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ ಅಂತ. ಸಂತಾನ ಭಾಗ್ಯ ಅನ್ನುವಂಥದ್ದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಸಂತಾನವನ್ನು ಅವಲಂಬಿಸುವಂಥದ್ದು ತುಂಬ ಗೌಪ್ಯವಾಗಿ ನೋಡುವಾಗ ನಾವು ಸತ್ರ ಮೇಲೆ ನಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ಒಬ್ಬ ಬೇಕು ಅನ್ನುವಂಥ ದೃಷ್ಟಿಯಿಂದ ಸಂತಾನವನ್ನು ತಗೊಳ್ಳೋದು ಅಂತಲೂ ಚಿಂತನೆ ಮಾಡ್ಬೋದು. ಹಾಗೆ ಈ ಸಂತಾನ ವಿಚಾರಗಳಿಗೆ ತೊಂದರೆಗಳು ಅನ್ನುವಂಥದ್ದು, ಪ್ರತಿಬಂಧಕಗಳು ಎಲ್ಲಿಂದ ಬರ್ತದೆ ಅನ್ನುವಂಥದ್ದು ನೋಡಿದಾಗ ಈ ವಿವಾಹ ಆಗುವಂಥ ಸಂದರ್ಭಗಳಲ್ಲಿ ಮುಹೂರ್ತಾದಿಗಳು ಅನ್ನುವಂಥದ್ದನ್ನು ಚಿಂತನೆ ಮಾಡ್ತೇವೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಸ್ತ್ರೀಗೆ ಸಂತಾನಕ್ಕೆ ಪ್ರತಿಬಂಧಕ ಬರ್ತಾ ಇದೆ ಅಂತಾದರೆ ಅವಳ ಪ್ರಥಮ ರಜೋದರ್ಶನದ ಕಾಲದಿಂದನೂ ಸಮೇತ ಸಂತಾನದ ಪ್ರತಿಬಂಧಕಗಳಿಗೆ ಇರುವಂಥ ದೋಷಾದಿಗಳನ್ನು ನಾವು ಚಿಂತನೆ ಮಾಡ್ತಾ ಹೋಗ್ತೇವೆ. ಅವಳು ಈ ಪ್ರಥಮ ದರ್ಶನವಾದಂತಹ ದುಷ್ಟತಿಥಿ, ವಾರ, ನಕ್ಷತ್ರ ದೋಷಗಳು ಅನ್ನುವಂಥದ್ದು ಸಮೇತ ಸಂತಾನಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರತಿಬಂಧಕಗಳನ್ನು ಕೊಡ್ತಾ ಹೋಗ್ತದೆ. ಹಾಗೆ ನಂತರದಲ್ಲಿ ವಿವಾಹ ಈ ದುರ್ಮುಹೂರ್ತಗಳು ಮತ್ತು ಮುಹೂರ್ತಗಳು ಅನ್ನುವಂಥದ್ದು. ಈ ಶುಭ ಮುಹೂರ್ತದಲ್ಲಿ ಮದುವೆ ಆದರೆ ಸಂತಾನಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧಕಗಳಾಗೋದಿಲ್ಲ. ಈ ಮುಹೂರ್ತ ಅನ್ನುವಂಥದ್ದು ಕೆಟ್ಟ ಮುಹೂರ್ತದಲ್ಲಿ ಏನಾದರೂ ಮದುವೆ ಆದರು ಅಂತಾದರೆ ಅವರಿಗೆ ಇರುವಂಥ ಸಂತಾನಕ್ಕೆ ಇರುವಂಥ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ಅತಿಯಾಗಿ ಕೊಡ್ತದೆ. ಹಾಗೆ ಇನ್ನು ಇದಕ್ಕೆ ಕೆಲವೊಂದು ಏನು ಅಂತ ಕೇಳಿದ್ರೆ ವೈದ್ಯಕೀಯ ಚಿಕಿತ್ಸೆಗಳು ಅನ್ನುವಂಥದ್ದು ಕೊಡಬೇಕಾಗ್ತದೆ. ಇನ್ನೊಂದು ಕೆಲವೊಂದು ಕಡೆ ದೇವತಾ ತೃಪ್ತಿಯನ್ನು ಮಾಡಬೇಕಾಗ್ತದೆ. ಇನ್ನು ಕೆಲವೊಂದು ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಈ ಮದುವೆ ಕೆಲವೆಲ್ಲ ಬ್ಯಾಡ್ದ ಟೈಮಿಗೆ ಆಗೋದು, ದುರ್ಮುಹೂರ್ತಗಳಾದಾಗ ಆಗ ಆ ಸಂದರ್ಭಕ್ಕೆ ಇನ್ನೊಂದೇನು ಅಂತ ಕೇಳಿದ್ರೆ ಆ ಮದುವೆ ಆದಂಥದ್ದನ್ನು ಬಿಡೋದು ಮತ್ತು ಇನ್ನೊಂದು ಮದುವೆ ಆಗಿ ನಂತರದಲ್ಲೇ ಪಡಿಬೇಕು ಅನ್ನುವಂಥದ್ದೆಲ್ಲ ನಾವು ಕೆಲವೊಂದು ಕಡೆ ಓದಿರುವಂಥದ್ದು ನೆನಪುಂಟು. ಹಾಗೆ ಇನ್ನು ಕೆಲವೊಂದೇನು ಅಂತ ಕೇಳಿದರೆ ಈ ಪುತ್ರವನ್ನು ಸಂತಾನವನ್ನು ದತ್ತು ತಗೊಳ್ಳುವಂಥದ್ದು, ದತ್ತು ಪುತ್ರ ಸ್ವೀಕಾರ ವಿಧಿ ಅಂತ ಹೇಳಿದರೆ ಇನ್ನು ನಮಗೆ ಜಾತಕದಲ್ಲಿ ಗೊತ್ತಾಗ್ತದೆ ಅವೆಲ್ಲ. ಇನ್ನು ನಮಗೆ ಸಂತಾನದ ಯೋಗಗಳಿಲ್ಲ ಅಂತಾದಾಗ ದತ್ತು ಪುತ್ರ ಸ್ವೀಕಾರ ವಿಧಿಗಳನ್ನು ಮಾಡಿಕೊಂಡು ಆ ಪುತ್ರ ವಿಚಾರಗಳನ್ನು ನಾವು ಚಿಂತನೆ ಮಾಡ್ಬೋದು. ಆದರೆ ಆದ್ದರಿಂದ ಯಾವುದ್ಯಾವುದು ತೊಂದರೆಗಳನ್ನುವಂಥದ್ದು ಬರ್ಬೋದು. ದತ್ತಪುತ್ರ ಸ್ವೀಕಾರ ವಿಧಿ ಆಗಿರಬಹುದು. ಇವೆಲ್ಲ ಮಾಡಬೇಕು ಅಂತಾದರೆ ನಮಗೆ ಸ್ವಂತ ಮಗು ಬೇಕಂತಾದರೆ ಏನೆಲ್ಲ ಮಾಡಬಹುದು. ಇದಕ್ಕೇನು ಇನ್ನೊಂದೇನು ಅಂತ ಕೇಳಿದರೆ ಸ್ವಯಂಕೃತವಾಗಿ ಗರ್ಭವನ್ನು ನಾಶ ಮಾಡುವಂಥದ್ದು, ಇವೆಲ್ಲವೂ ಸಮೇತ ತೊಂದರೆಗಳನ್ನು ಕೊಡ್ತದೆ. ಹಾಗೆ ಸಂತಾನಕ್ಕೆ ಪ್ರತಿಬಂಧಕವಾಗಿರುವಂಥದ್ದೇನೇನು, ಒಂದು ಈ ದೋಷಾದಿಗಳು ಅನ್ನುವಂಥದ್ದು ಯಾವುದು ಮದುವೆಗಾಗಿರಬಹುದು ಅಥವಾ ಈ ದುಷ್ಟತಿಥಿಗಳಲ್ಲಿ ರಜೋದರ್ಶನ ಆದಾಗ ಏನಾಗ್ತದೆ ಕೇಳಿದರೆ ಅದು ಸಂತಾನಕ್ಕೆ ಗರ್ಭಚೀಲಕ್ಕೆ ತೊಂದರೆಯನ್ನು ಕೊಡುವಂಥದ್ದು ಉಂಟು ಮಾಡ್ತದೆ. ಇನ್ನು ಕೆಲವೊಂದು ಗರ್ಭಚೀಲದಲ್ಲಿ ಇನ್ಫೆಕ್ಷನ್ ಆಗಿ ಅದನ್ನು ಹಿಡ್ಕೊಳ್ದಲ್ಲೇ ಇರುವಂಥ ಶಕ್ತಿಗಳು ಅದರಲ್ಲಿ ಅಡಕವಾಗ್ತದೆ. ಹಾಗೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಉಷ್ಣ ಅನ್ನುವಂಥದ್ದು ಹೆಚ್ಚಾದಾಗ ಗರ್ಭಚೀಲದಲ್ಲಿ ಆ ಗರ್ಭವನ್ನು ಇಟ್ಕೊಳ್ಳಿಕ್ಕೆ ಶಕ್ತಿ ಇಲ್ಲಲೇ ಇರುವಂಥದ್ದು. ಇವೆಲ್ಲವನ್ನು ನಾವು ರಾಹುವಿನಿಂದ ಚಿಂತನೆ ಮಾಡ್ತಾ ಹೋಗ್ತೇವೆ. ಹಾಗೆ ಇನ್ಫೆಕ್ಷನ್ ಆಗುವಂಥದ್ದು ಇದೆಲ್ಲ ರಾಹುವಿನಿಂದ ಚಿಂತನೆಗಳು. ಮತ್ತು ಇನ್ನೊಂದು ಈ ಸಂತಾನಕ್ಕೆ ಸತ್ಯವಾಗಿ ಇರುವಂಥ ಪ್ರತಿಬಂಧಕ ದೋಷಗಳು ಅನಾದಿ ಕಾಲದಿಂದ ಅವರ ಕುಟುಂಬದಲ್ಲಿ ಈ ಹಿಂದೆಯೂ ಸಮೇತ ನಾವು ನಿನ್ನೆ ವಿಚಾರದಲ್ಲಿ ನಾವು ವಿಮರ್ಶೆ ಮಾಡಿದೆವು. ಆ ಮದುವೆಗೆ ಈ ಹಿರಿಯರ ದೋಷ ಅನ್ನುವಂಥದ್ದನ್ನು ನಾವು ಒಂದು ಮಾತಾಡಿದ್ವಿ. ಹಾಗೆ ಇಲ್ಲೂ ಸಮೇತ ಏನಾಗ್ತದೆ, ಈ ಪ್ರೇತತ್ವ ಅನ್ನುವಂಥದ್ರಿಂದ ಅಬ್ಧದೀಕ್ಷಾದಿ ಲೋಪೇಣ ಅಂತ ಹೇಳಿದರೆ ಈ ವರ್ಷಂಪ್ರತಿಯಾಗಿ ಮಾಡುವಂಥ ಕೆಲಸಗಳನ್ನು ನಿಲ್ಲಿಸಿದಾಗ ಏನಾಗ್ತದೆ ಕೇಳಿದರೆ ಈ ಸಂತಾನಕ್ಕೆ ಇರುವಂಥ ತೊಂದರೆಗಳು ಇನ್ನೂ ಹೆಚ್ಚು ಮಾಡ್ತದೆ ಅಥವಾ ಇರುವಂಥ ಸಂತಾನವನ್ನು ಹಾನಿ ಮಾಡುವಂಥದ್ದು. ಹಾಗೆ ಇನ್ನು ಕೆಲವೊಂದು ಈ ದೇವತಾ ಕೋಪಗಳು ಅಂತೇಳಿ ಹೇಳಿರ್ತೇವೆ, ಅಥವಾ ಈ ದೇವತೆಗಳನ್ನು ಆರಾಧನೆ ಮಾಡಿದಂಥದ್ದು ಬಿಟ್ಟಂಥದ್ದು. ಹಾಗೇನಾಗ್ತದೆ ಗರ್ಭಿಣಿ ಸಹಿತವಾಗಿ ಮರಣ ಹೊಂದುವಂಥ ಯೋಗಗಳು ಶಾಸ್ತ್ರದಲ್ಲಿ ಉಲ್ಲೇಖ ಇದ್ದಾವೆ. ಹಾಗಾಗಿ ನಾವು ಸನಾತನ ಹಿಂದೂ ಧರ್ಮದಲ್ಲಿ ಯಾವುದನ್ನೂ ಸಮೇತ ಬಿಡ್ಲಿಕ್ಕೆ ಬರೋದಿಲ್ಲ. ಇವತ್ತೊಂದು ದಿನ ಆಯಿತು, ನಾಳೆ ನಾವು ಇದನ್ನು ಬಿಟ್ಬೇಡ, ನನಗೆ ನಾಳೆ ಯಾವುದೋ ಅಮೌಂಟ್ ಬಂತು ನಾನು ಪೂಜೆ ಮಾಡಲ್ಲ ಅಂತ ಹೇಳಿದರೆ ಆಗೋದಿಲ್ಲ. ಇದು ನಮ್ಮ ದೈನಂದಿನವಾಗಿರುವಂಥ ಕೆಲಸ. ಮನುಷ್ಯರಿಗೆ 3 ಹೊತ್ತು ಊಟ ಹೇಗೆ ಪ್ರಾಮುಖ್ಯತೆಯೋ ಹಾಗೆ ಪ್ರತಿನಿತ್ಯ ದೇವರಿಗೆ ನಾವು ಸ್ಮರಣೆ ಮಾಡುವಂಥದ್ದು, ನಮ್ಮ ಕುಲದೇವರನ್ನು, ಗ್ರಾಮದೇವರನ್ನು, ಇಷ್ಟದೇವರನ್ನು, ಹಾಗೆ ಕುಟುಂಬದ ದೇವತೆಗಳನ್ನು ಸದಾಕಾಲ ನಾವು ಆರಾಧನೆ ಮಾಡಬೇಕು. ಯಾಕಂದರೆ ನಾವು ಬದುಕಿದ್ದೀವಿ ಅಂತಾದರೆ ಅದಕ್ಕೆ ಪವರ್ ಪಾಯಿಂಟ್ ಇರೋದೇ ಅಲ್ಲಿ ದೇವ್ರ ಮನೆಯಲ್ಲಿ. ಹಾಗಾಗಿ ಅದನ್ನೇ ಬಿಟ್ಟಿವಿ ಅಂತಾದರೆ ನಾವು ಬದುಕಿನಲ್ಲಿ ಆಯಾ ಏನನ್ನು ನಾವು ಚ್ಯುತಿ ಮಾಡಿದ್ದೇವೋ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಈ ಒಂದು ಜನ್ಮದಲ್ಲಿ ಅನುಭವಿಸ್ತಾ ಹೋಗ್ತೇವೆ. ಹಾಗೆ ಈ ದೋಷಾದಿಗಳು ಇರುವಾಗ ಸಂತಾನಕ್ಕೆ ಪ್ರತಿಬಂಧಕಗಳು ಕೊಡುವಂಥದ್ದು.
ಅದಾದ ನಂತರದಲ್ಲಿ ಇನ್ನು ಕೆಲವೊಂದು ಈ ಆರೋಗ್ಯದಲ್ಲಿ ಸರಿಯಾಗಿರುವಂಥ ತೊಂದರೆಗಳು ಬಂದು ಅದು ಸಂತಾನಕ್ಕೆ ತೊಂದರೆಯನ್ನು ಕೊಡುವಂಥದ್ದು. ಇದೆಲ್ಲ ಏನಾಗ್ತದೆ ಕೇಳಿದರೆ ಸಂತಾನಕ್ಕೆ ಪ್ರತಿಬಂಧಕವಾಗಿ ದೋಷಗಳನ್ನು ಕೊಡ್ತಾ ಹೋಗ್ತದೆ. ಹಾಗೆ ಇದನ್ನು ನಾವು ಸರಿ ಮಾಡಿಕೊಳ್ಳುವಂಥದ್ದು ಹೇಗೆ? ಒಂದು, ಯಾವುದು ಆರೋಗ್ಯದಲ್ಲಿ ತುಂಬ ಸಮಸ್ಯೆಗಳಿದ್ದು ಅವರಲ್ಲಿ ಸಂತಾನವನ್ನು ಹೆರುವಂಥ ಯೋಗಗಳಿಲ್ಲ ಅಂತಾದಾಗ ದತ್ತುಪುತ್ರ ಸ್ವೀಕಾರ ವಿಧಿಗೆ ಹೋಗಬೇಕಾಗ್ತದೆ. ಇದರಲ್ಲಿ ಪರಿಹಾರದಲ್ಲೇ ಇವೆಲ್ಲ ಇರುವಂಥದ್ದು. ಹಾಗೆ ಇನ್ನು ಈ ಪಿತೃದೇವತೆಗಳ ಶಾಪಾದಿಗಳನ್ನು ನೋಡುವಾಗ ಪಿತೃದೇವತೆಗಳನ್ನು ತೃಪ್ತಿಪಡಿಸೋದು ಹೇಗೆ? ಪಿತೃದೇವತೆಗಳನ್ನು ತೃಪ್ತಿಪಡಿಸುವಂಥದ್ದು ಪಿಂಡ ಪ್ರದಾನಾದಿಗಳನ್ನು ಮಾಡುವಂಥದ್ದು, ಮೃಷ್ಟಾನ್ನ ಭೋಜನಗಳನ್ನು ಬ್ರಾಹ್ಮಣರಿಗೆ ಮಾಡಿಸುವಂಥದ್ದು, ರುದ್ರ ಸೂಕ್ತ ಮತ್ತು ಪುರುಷ ಸೂಕ್ತ ಪವಮಾನ ಸೂಕ್ತಗಳನ್ನು ಪಠನೆ ಮಾಡುವಂಥದ್ದು, ಮತ್ತು ಈ ನೃತ್ಯ ಗೀತಾದಿಗಳನ್ನು ಕೆಲವೊಂದು ನಾಗನಿಗೆ ಸಂಬಂಧಿತವಾಗಿ ನೃತ್ಯ ಗೀತಾದಿಗಳನ್ನು ಮಾಡಿ ಅವರನ್ನು ಸಂತುಷ್ಟಿಪಡಿಸುವಂಥದ್ದು. ನಮ್ಮ ಜಾತಕದಲ್ಲಿ ಯಾವ ರೀತಿ ದೋಷಾದಿಗಳು ಅನ್ನುವಂಥದ್ದು ಇದೆಯೋ ಅದೇ ರೀತಿಯಾಗಿ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಯಾವುದೋ ಬಿಡು ಸಂತಾನ ಇಲ್ವಾ, ಇನ್ನೊಂದೇನೋ ಮಾಡುವ ಅಂತೇಳಿ ಮಾಡಲಿಕ್ಕೆ ಬರುವುದಿಲ್ಲ. ಇನ್ನು ಸಾಮಾನ್ಯವಾಗಿ ನಮಗೆ ಸಂತಾನಕ್ಕೆ ಪ್ರತಿಬಂಧಕ ದೋಷಗಳಿದ್ದಾಗ ಸುಕುಮಾರ ಸೇವೆ ಅನ್ನುವಂಥದ್ದು, ಈಗ ಸುಕುಮಾರ ಸೇವೆ ಅಂತ ಹೇಳಿದರೆ ಕೃಷ್ಣನಿಗೆ ಸಂಬಂಧಿತವಾಗಿರುವಂಥದ್ದು. ಒಂದು ಬೆಣ್ಣೆಯ ಮೇಲೆ ಕೃಷ್ಣನನ್ನಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಾದಿಗಳನ್ನು ಮಾಡಿ ಅದಕ್ಕೆ ಸಂಬಂಧಿತವಾಗಿರತಕ್ಕಂಥ ಜಪಾದಿಗಳನ್ನು ಮಾಡಿ ಆ ಜಪದಿಂದ ತರ್ಪಣಾದಿಗಳನ್ನು ಕೊಟ್ಟು ಅದನ್ನು ಒಂದು ಉತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ಕೊಟ್ಟಾಗ ಈ ಸಂತಾನ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಆದರೆ ಯಾರಿಗೆ ಸಂತಾನ ಇಲ್ವೋ ಅಷ್ಟೂ ಜನ ಇದನ್ನು ಮಾಡಿದರೆ ಇದು ವರ್ಕ್ ಆಗೋದಿಲ್ಲ. ಅವರ ಜಾತಕದಲ್ಲಿ ಅದಕ್ಕೆ ಸಂಬಂಧಿತವಾಗಿರುವಂಥ ಸಮಸ್ಯೆ ಇದ್ದರೆ ಈ ಪರಿಹಾರಗಳನ್ನು ಮಾಡಬೇಕು. ಅದನ್ನು ಜ್ಯೋತಿಷ್ಯರು ನಮಗೆ ದಾರಿಯನ್ನು ಕೊಡ್ತಾರೆ. ನೀವು ಈ ರೀತಿ ಮುಂದುವರಿಬೇಕು. ಅಥವಾ ಈ ಘೃತಗಳಿಗೂ ಕೆಲವೊಂದು ವೈದ್ಯಕೀಯ ಚಿಕಿತ್ಸೆಗಳನ್ನು ನಾವು ತಗೊಳ್ಬೇಕಾಗ್ತದೆ. ಅದರಲ್ಲಿ ವಿಶೇಷವಾಗಿರುವಂಥದ್ದೇನು ಅಂತ ವೈದ್ಯಕೀಯ ಚಿಕಿತ್ಸೆಗಳು ಅಂತ ಹೇಳಿದರೆ ಈ ಕೆಲವೊಂದು ತುಪ್ಪಕ್ಕೆ ಅಭಿಮಂತ್ರಣೆ ಮಾಡುವಂಥದ್ದು, ಪಿಶಂಗ ಮಂತ್ರಗಳನ್ನು, ಸರ್ಪ ಸಂಬಂಧಿತವಾಗಿರುವಂಥ ಮಂತ್ರಗಳನ್ನು ಅದನ್ನು ಇಟ್ಟುಕೊಂಡು ಜಪಾದಿಗಳನ್ನು ಮಾಡಿ ಆ ತುಪ್ಪವನ್ನು ಪ್ರತಿನಿತ್ಯ ಪ್ರಾಶನ ಮಾಡೋದ್ರಿಂದ ದೇಹದಲ್ಲಿ ಕೆಲವೊಂದು ದೋಷಗಳು ಅನ್ನುವಂಥದ್ದು ಆರೋಗ್ಯಕ್ಕೆ ಸಂಬಂಧಿತವಾಗಿರುವಂಥದ್ದು ಹೋಗಿಬಿಡ್ತದೆ. ಆಗ ಸಂತಾನ ಅನ್ನುವಂಥದ್ದು ಶೀಘ್ರಾತಿ ಶೀಘ್ರವಾಗಿ ಆಗ್ತದೆ. ಹೇಗೆ ನಾವು ಹಿಂದೆ ವಿಳಂಬವಾಗಿ ಮದುವೆ ಆಗ್ತದೆ ಅಂತ ಹೇಳಿ ನಾವು ಒಂದು ಚಿಂತನೆಯನ್ನು ನಾವು ನೆನ್ನೆ ಮಾಡಿದ್ವು, ಇದೇ ರೀತಿಯಾಗಿ ಕೆಲವರಿಗೆ ಮದುವೆ ಆಗುವಂಥದ್ದು ಮದುವೆ ಆದ ಮೇಲೆ ಸಂತಾನ ಅನ್ನುವಂಥದ್ದು ಲೇಟಾಗಿ ಆಗುವಂಥ ಯೋಗಗಳು ಇರ್ತದೆ. ಹಾಗಾಗಿ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ನಾವು ಈ ಸಂತಾನಕ್ಕೆ ಪ್ರತಿಬಂಧಕವಾಗಿರುವಂಥ ದೋಷಗಳನ್ನು ಸರಿ ಮಾಡಿಕೊಳ್ತಾ ಹೋಗಬೇಕು. ಬಿಟ್ಟರೆ ನಮಗೆ ಪಕ್ಕದ ಮನೆಯವರು ಯಾರೋ ಹೇಳಿದ್ರು ಅಂತೇಳಿ ಅವ್ರು ಮಾಡಿದ್ದನ್ನೇ ನಾವು ಮಾಡ್ಲಿಕ್ಕೆ ಬರಲ್ಲ. ಅಕಸ್ಮಾತ್ ಅದು ಇವರಿಗೆ ಅನಾನುಕೂಲ ಆಗುವಂಥದ್ದಿದ್ದರೆ ಮತ್ತು ಅಲ್ಲೂ ಸಮೇತ ತೊಂದರೆಯನ್ನು ಅನುಭವಿಸ್ತಾರೆ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳಿರುವಂತೆ ಈ ಪಿತೃದೋಷಗಳು ಅನ್ನುವಂಥದ್ದು ಸಂತಾನಕ್ಕೆ ತೊಂದರೆ ಕೊಡ್ತದೆ. ಯಾಕಂದರೆ ನಾವು ಈಗ ಕೆಲವರೆಲ್ಲ ಆಶೀರ್ವಾದ ಮಾಡಬೇಕಾದ್ರೆ ನೋಡಿರ್ಬೋದು ನೀವು, ವಂಶ ಅಭಿವೃದ್ಧಿರಸ್ತು ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ. ಅಂತ ಹೇಳಿದರೆ ಇವನ ವಂಶ ಮುಂದುವರಿಲಿ ಅಂತೇಳಿ. ಆ ವಂಶ ಮುಂದುವರಿಬೇಕು ಅಂತ ಹೇಳಿದರೆ ವಂಶಾಭಿವೃದ್ಧಿ ಆಗಬೇಕಂತಾದರೆ ಅಲ್ಲೊಂದು ಗಂಡು ಮಗುವಿನ ಜನನ ಆಗಬೇಕು. ಆ ಮಗು ಮತ್ತೆ ಮದುವೆ ಮುಂಜಿಗಳನ್ನಾಗಿ ಮತ್ತೆ ಇನ್ನೊಂದು ಮಗುವಿಗೆ ಜನ್ಮ ಕೊಡುವಂಥದ್ದು. ಆ ವಂಶಾಭಿವೃದ್ಧಿ ಆಗಲಿಕ್ಕೆ ತೊಂದರೆ ಕೊಟ್ಟು ಬಿಡ್ತದೆ ಕೆಲವೊಂದೆಲ್ಲ. ಯಾವ ರೀತಿ? ಸರ್ಪನೂ ತೊಂದರೆ ಕೊಡ್ತಾನೆ ಈ ವಿವಾಹಕ್ಕೆ, ಇನ್ನೊಂದು ಆರೋಗ್ಯವೂ ತೊಂದರೆ ಕೊಡ್ತದೆ, ಇನ್ನೊಂದು ಮಹಿಳೆಯ ದೇಹಸ್ಥಿತಿ ಅನ್ನುವಂಥದ್ದು ತೊಂದರೆ ಕೊಡ್ತದೆ. ಈ ಎಲ್ಲ ವಿಷಯಗಳು ಸಮೇತ ವಿವಾಹಕ್ಕೆ ಪ್ರತಿಬಂಧಕವಾಗಿರುವಂಥದ್ದು. ಅದನ್ನು ಸರಿಯಾಗಿ ಬೇಕಾಗಿರುವಂಥ ಪರಿಹಾರಗಳನ್ನು ನಾವು ಸರಿಯಾಗಿ ಮಾಡಿಕೊಂಡ್ವಿ ಅಂತಾದರೆ ಏನು ತೊಂದರೆಗಳನ್ನು ಅನುಭವಿಸಬೇಕು ಅಂತಿಲ್ಲ. ಹಾಗೆ ಇನ್ನು ಕೆಲವೊಂದು ಗರ್ಭಿಣಿಯರ ತತ್ವಗಳನ್ನು ಏನು ಅಂತ ಚಿಂತನೆ ಮಾಡ್ಬೋದು. ಇಲ್ಲಿ ಗರ್ಭಿಣಿಯರು ಆದಷ್ಟು ನೋವು ತಿನ್ನಬಾರ್ದು. ಹೊಟ್ಟೆಯಲ್ಲಿ ಮಗು ಇರುವಂಥ ಸಂದರ್ಭದಲ್ಲಿ ನೋವುಗಳನ್ನು ತಿನ್ನಬಾರ್ದು. ಹೆಚ್ಚು ಹೆಚ್ಚು ದೇವತಾ ಕೆಲಸಗಳು ಅಥವಾ ಸತ್ಯ ವಿಷಯಗಳನ್ನು ನಾವು ವಿಮರ್ಶೆ ಮಾಡಬೇಕು, ಅಂದರೆ ಚಿಂತನೆ ಮಾಡಬೇಕು. ರೌದ್ರವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ನೋಡಲಿಕ್ಕೆ ಹೋಗಬಾರ್ದು. ಹಾಗೆ ದೇವರ ಕಥೆಗಳನ್ನು ಕೇಳುವಂಥದ್ದು ಇದನ್ನು. ಮತ್ತು ಈ ವೀಣೆಯ ನಾದವನ್ನು ಕೇಳಬೇಕಂತ. ಯಾಕೆ ವೀಣೆಯ ನಾದವನ್ನು ಕೇಳಬೇಕು ಅಂತ ಕೇಳಿದರೆ ಆ ಮಗುವಿನ ಶ್ರವಣ ಶಕ್ತಿ ಅನ್ನುವಂಥದ್ದು, ಹಾಗೆ ತಾಯಿಯಲ್ಲಿರುವಂಥ ಕೆಲವೊಂದು ಕೆಟ್ಟ ಶಕ್ತಿಗಳು ಅನ್ನುವಂಥದ್ದು. ಯಾಕೆಂದರೆ ಗರ್ಭಿಣಿ ಅಂತ ಹೇಳಿದರೆ ಅವಳಿಗೆ ತುಂಬ ತೊಂದರೆಗಳನ್ನು ಕೊಡ್ತಾ ಬರ್ತಾರೆ, ತೊಂದರೆ ಆಗುವಂಥದ್ದು ಇರ್ತದೆ. ಆ ತೊಂದರೆಗಳನ್ನು ನಾವು ನಿವಾರಣೆ ಮಾಡೋದು ಹೇಗೆ? ಈ ವೀಣೆಯ ಶಬ್ದಗಳನ್ನು ಕೇಳೋದ್ರಿಂದ ಆ ಕೆಲವೊಂದು ಹೋಗಿ ತಲೆಯಲ್ಲಿ ಕೂತಿರ್ತದೆ. ಏನು ಅಂತ ಕೇಳಿದರೆ ಒಂದು ಹೆಣ್ಣು ಮಾಮೂಲಿ ದಿನಗಳಲ್ಲಿರಲಿಕ್ಕೂ ಅವಳು ಗರ್ಭಿಣಿಯಾದಾಗಿರಲಿಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಅವಳನ್ನು ಅತಿ ಸೂಕ್ಷ್ಮವಾಗಿ ನೋಡಬೇಕು ಅನ್ನುವಂಥದ್ದು ಇರುವಂಥದ್ದು. ಆ ಸಂದರ್ಭದಲ್ಲಿ ಸುಮಧುರವಾಗಿರ್ತಕ್ಕಂಥ ಕಥೆಗಳನ್ನಾಗಿರಬಹುದು, ಸತ್ಯ ಕಥೆಗಳನ್ನು ಕೇಳುವಂಥದ್ದು, ಈ ವೀಣೆಯ ನಾದವನ್ನು ಕೇಳುವಂಥದ್ದು ಏನಾಗ್ತದೆ, ಆ ಮಗುವಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಜೀವಕೋಶಗಳ ಕೆಲಸ ಮಾಡಲಿಕ್ಕೆ ತುಂಬ ಸಹಕಾರಿ ಆಗ್ತದೆ. ಹಾಗಾಗಿ ಈ ಸಂದರ್ಭಗಳಲ್ಲಿ ಈ ಪ್ರತಿಬಂಧಕ ದೋಷಗಳು ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕು. ಮತ್ತು ಈ ಗರ್ಭಿಣಿ ಇದ್ದಾಗ ತುಂಬ ಅಳುವಂಥದ್ದು ಅಥವಾ ತುಂಬ
ಮಾನಸಿಕವಾಗಿ ಕುಗ್ಗುವಂಥದ್ದೆಲ್ಲ ಮಾಡಿದಾಗ ಆ ಮಗುವಿಗೆ ಏನಾಗ್ತದೆ ಅಂತ ಕೇಳಿದರೆ ಮೆದುಳಿನಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಶುರು ಆಗ್ತದೆ. ಆ ಓದುವಂಥದ್ದಾಗಿರಬಹುದು, ಇವೆಲ್ಲ ತೊಂದರೆಗಳು ಬರ್ತದೆ. ಖಂಡಿತ ಗುರುಜಿ, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ವಸಂತ್ ಅಂತ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ನಾವು ದಾವಣಗೆರೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ನನ್ನ ಡೇಟ್ ಆಫ್ ಬರ್ತು 25/5/1995 ಮೇಡಮ್. 25/5/95. ಹೌದು ಮೇಡಮ್. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಸಂಜೆ ಮೇಡಮ್, ಸಂಜೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಗುರುಜಿ, ನಂದು ಇದು ಸರ್ಕಾರಿ ನೌಕರಿ ಗುರುಜಿ. ಒಂದ್ಸರಿ ಸಿಕ್ಕಿತ್ತು ಗುರುಜಿ, ಬಟ್ ನಾನು ಇನ್ನೂ ಉನ್ನತ ಹುದ್ದೆಗೆ ಹೋಗ್ಬೇಕಂತ ಹೇಳಿ ಅದನ್ನ ಕೈ ಬಿಟ್ಟಿದ್ರಿಂದ ಆಗಿಂದ ಈಗಿನವರೆಗೂ ನಂದು ಬರೀ ಸಮಥಿಂಗ್ ಅಲ್ಲಿ ಮಿಸ್ ಆಗ್ತಿದೆ. ಬಹಳ ಹತ್ರ ಬಂದು ಬಹಳ ಮಿಸ್ ಆಗ್ತಿದೆ. ಇದು ನೋಡಿ, ಉದ್ದೇಶಪೂರ್ವಕವಾಗಿ ಸರ್ಕಾರಿ ನೌಕರಿಗಳನ್ನ ಬಿಡುವಂಥ ಯೋಗಗಳು ನಿಮ್ಮ ಜಾತಕದಲ್ಲೇ ಇದ್ದಂಥದ್ದು. ನೀವು ಬಿಡುವಂಥ ಯೋಗವೇ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಯಾಕಂದರೆ ಉನ್ನತ ಮಟ್ಟದ ಉದ್ಯೋಗ, ಯಾಕಂದರೆ ಶುಕ್ರ ಇರುವಂಥ ಸ್ಥಿತಿಗತಿಗಳನ್ನು ನೋಡಿದರೆ ಒಳ್ಳೆ ರೀತಿಯಿಂದ ಇರಬೇಕು ಅನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಇರಬೇಕಿತ್ತು. ಮತ್ತು ಉದ್ಯೋಗ ವಿಚಾರಗಳಲ್ಲೂ ತುಂಬ ಅತಿಯಾಗಿ ನಿಮಗೆ ಅನುಕೂಲತೆಗಳಾಗಬೇಕಿದ್ದಿತ್ತು. ಇಲ್ಲಿ ಎರಡು ರೀತಿಯಾಗಿ ಚಿಂತನೆ ಮಾಡುವಂಥದ್ದು. ಒಂದು, ಈ ಸರ್ಕಾರಿ ಉದ್ಯೋಗಗಳಿಗೆ ಸ್ವಲ್ಪ ಪ್ರತಿಬಂಧಕವಾಗಿ ಅಂತ ಹೇಳಿದರೆ ನಿಮ್ಮ ಜೊತೆ ಇದ್ದವರೇ ಆ ಕೆಲಸಗಳಿಗೆ ಚ್ಯುತಿ ಬರುವಂತೆ ಮಾಡಿ ಹೋದಂಥ ಲಕ್ಷಣಗಳು ಕಾಣಿಸ್ತಿದೆ. ಮತ್ತು ಈ ಕೆಲಸದ ವಿಚಾರಗಳಿಗೆ ಸ್ವಲ್ಪ ಪ್ರಯೋಗಾದಿಗಳಾದಂಥದ್ದು ಕಾಣಿಸ್ತಾ ಇದೆ. ಮತ್ತು ನಿಮ್ಮ ಮಾನಸಿಕ ಸ್ಥಿತಿಗತಿಗಳು ಹೇಗೆ ಅಂದರೆ, ಇವತ್ತಿದ್ದ ಸ್ಥಿತಿಗತಿಗಳು ಇನ್ನೊಂದು ಒಂದು ಗಂಟೆಗೆ ಇರುವುದಿಲ್ಲ. ಮತ್ತು ಯಾವ ಕೆಲಸವನ್ನು ಪರಿಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಅರ್ಧಂಬರ್ಧ ಮಾಡೋದು, ಇನ್ನು ಅರ್ಧ ಬಿಡು ಇನ್ನೊಂದ್ಸಲಿ ಮಾಡುವ ಅನ್ನುವಂಥದ್ದು. ಕೂತ್ಕೊಂಡು ಬಿಡ್ತೀರಿ, ಆದರೆ ಬಿಟ್ರಿ ಅಂತಾದರೆ ಮತ್ತು ಅದ್ರ ಬಗ್ಗೆ ತಲೆ ಹಾಕೋದಿಲ್ಲ. ಈ ರೀತಿ ಆಗಿರುವಂಥ ಮಾನಸಿಕ ಸ್ಥಿತಿಗತಿಗಳು ನಿಮ್ಮಲ್ಲಿದೆ. ಮತ್ತೆ ಗಡಿಬಿಡಿ ಮಾಡುವಂಥದ್ದು, ಅರ್ಜೆಂಟ್ ಮಾಡಿ ಆ ಕೆಲಸವನ್ನೆಲ್ಲ ಹಾಳು ಮಾಡಿ ಬಿಡುವಂಥದ್ದು, ಇದೆಲ್ಲ ನಿಮ್ಮ ಜಾತಕದಲ್ಲಿರುವಂಥ ದೋಷಗಳಿಂದ ನೀವು ಅನುಭವಿಸ್ತಿರುವಂಥ ಫಲಗಳು. ಈ ಸರ್ಕಾರಿ ಉದ್ಯೋಗ ಅನ್ನುವಂಥದ್ದು ಇದು ಶಾಶ್ವತವಾಗಿರುವಂತಹ ಉದ್ಯೋಗ ಇದ್ದಂಥದ್ದು ನಿಮ್ದು. ಈಗ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಈಗ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ಇಲ್ಲೂ ಸಮೇತ ಏನು ಅಂತ ಕೇಳಿದ್ರೆ ಸರಿಯಾಗಿ ಕೆಲಸಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. 10 ರೂಪಾಯಿ ಕೆಲಸ ಮಾಡಿದ್ರಿ ಅಂತ ಆದ್ರೆ ಅದರಿಂದ ಸಿಗ್ತಿರೋದೇ ಒಂದು 3-4 ರೂಪಾಯಿ ಅಷ್ಟೇ. ಹೌದು ಗುರುಜಿ, ಬಹಳ ತೊಂದರೆ. ಈ ಸಾಲ ಸೋಲಗಳು, ಆಮೇಲೆ ಅತಿಯಾಗಿರುವಂತ ಖರ್ಚುಗಳಾಗ್ತಿರುವಂತದ್ದೆಲ್ಲ ಕಾಣಿಸ್ತಾ ಇದೆ. ಸ್ವಲ್ಪ ಈ ಶತ್ರುಕೃತವಾಗಿರುವಂತ ಕೆಲಸಗಳು ತುಂಬಾ ಕಾಣಿಸ್ತಾ ಇದೆ. ಶತ್ರುಕೃತ ಅಂತ ಹೇಳಿದ್ರೆ ಈ ಶತ್ರುಗಳಿಂದ ಮಾಡಲ್ಪಟ್ಟಂತಹ ಆಭಿಚಾರ ಕ್ರಿಯೆಗಳು ಅನ್ನುವಂಥದ್ದೇನಿದೆ, ಅದರಿಂದ ನಿಮಗೆ ಈ ಸಮಸ್ಯೆಗಳು ಅನ್ನುವಂಥದ್ದಾಗಿದೆ. ಅದಕ್ಕೆ ಸರಿಯಾಗಿ ಕುಟುಂಬದಲ್ಲೂ ಸಮೇತ ಈ ಆಸ್ತಿ ವಿಚಾರಕ್ಕೆ ಹಲವಾರು ರೀತಿಯಾಗಿರ್ತಕ್ಕಂಥ ಜಗಳಗಳು ಅನ್ನುವಂಥದ್ದಾಗಿದೆ. ಹೌದು ಗುರುಜಿ, ಬಹಳ ಆಸ್ತಿ ವಿಚಾರದಲ್ಲಿ ಯಾವ್ದು ಹೊಂದಾಣಿಕೆ ಆಗಿಲ್ಲ ಗುರುಜಿ, ಎಲ್ಲಾನು ಹಂಗೆ. ಅದೇ ಇದು ಏನು ಅಂತ ಕೇಳಿದ್ರೆ, ನೀವು ತಟಸ್ಥ ಭಾವದಲ್ಲಿರ್ಬೇಕು, ನೀವು ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬಾರ್ದು ಅನ್ನುವಂಥ ದೃಷ್ಟಿಯಿಂದನೇ ಈ ಪ್ರಯೋಗಾದಿಗಳನ್ನ ಮಾಡಿರುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಇಲ್ಲಿ. ಅಂದ್ರೆ ನೀವು ಕೆಲಸ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮತ್ತೆ ಇನ್ನೊಂದು ದೇವತಾ ಕೆಲಸಗಳನ್ನ ಮಾಡಬಾರ್ದು, ಯಾವ್ದ್ರಲ್ಲೂ ಹೆಚ್ಚು ಆಸಕ್ತಿ ಇಲ್ದಲೇ ಇರುವಂತದ್ದು, ಇದೆಲ್ಲ ಆಗ್ತಾ ಇದೆ ಈಗ. ಹೌದೌದು. ಇದಕ್ಕೀಗ ಸದ್ಯದ ಪರಿಸ್ಥಿತಿಗೆ ನೀವು ಗಣಪತಿಯನ್ನ ಆರಾಧನೆ ಮಾಡ್ತಾ ಬನ್ನಿ. ಗಣಪತಿಯನ್ನ ಪ್ರತಿನಿತ್ಯ ಪ್ರತಿ ಮಂಗಳವಾರ ಉಪವಾಸ ಇದ್ದು ಗಣಪತಿಯನ್ನು ಹೋಗಿ ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕಿ ಅಲ್ಲಿಂದ ಕೊಟ್ಟಂತ ಪ್ರಸಾದಗಳನ್ನು ತಗೊಂಡು ಜೋಬಲ್ಲಿ ಇಟ್ಕೊಳ್ತಾ ಬನ್ನಿ. ಪ್ರತಿ ಮಂಗಳವಾರ ಉಪವಾಸ ಮಾಡಿ ಗಣಪತಿಗೋಸ್ಕರವಾಗಿ. ಅದನ್ನು ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಈ ವಿವಾಹ ಆಗಿ ನಂತರದಲ್ಲಿ ಇರುವಂತ ದೋಷಗಳಿಗಿಂತ ಹೆಚ್ಚಿನದಾಗಿ ಈ ಉದ್ಯೋಗಕ್ಕೆ ಸಂಬಂಧಿತವಾಗಿರುವಂಥದ್ದು ಸ್ವಲ್ಪ ಅನುಕೂಲತೆಗಳು ಕಾಣಿಸ್ತಾ ಹೋಗುತ್ತೆ. ಆಮೇಲೆ ನಿಮ್ಮ ಕುಟುಂಬದಲ್ಲಾದಂಥ ಈ ಆಭಿಚಾರ ಕ್ರಿಯೆಗಳು ಅಂತ ಹೇಳಿದ್ರೆ ಈ ಶತ್ರುಕೃತವಾಗಿ ಮಾಡಿದಂಥ ಮಾಟ ಮಂತ್ರಾದಿಗಳು ಅನ್ನುವಂಥದ್ದೇನಿದೆ, ಅದನ್ನ ಸ್ವಲ್ಪ ಪರಿಹಾರ ಮಾಡಿಕೊಳ್ಳಿಕ್ಕೆ ನೋಡಿ. ಅದನ್ನ ನೇರವಾಗಿ ಬಂದು ಭೇಟಿ ಮಾಡಿ ಅದನ್ನ ಪರಿಹಾರ ಆಗ್ಲಿಕ್ಕೆ ಯೋಗಗಳು ಏನ್ ಮಾಡಬೇಕು, ಯಾವ ಪೂಜೆಯನ್ನು ಮಾಡಿದ್ರೆ ಅನುಕೂಲತೆ ಆಗ್ತದೆ ಅನ್ನುವಂಥದ್ದನ್ನ ಹೇಳ್ತೇನೆ. ಶುಭವಾಗ್ಲಿ, ಆಯ್ತಾ? ಕಾಂಟ್ಯಾಕ್ಟ್ ಮಾಡಿ ಮಾಡ್ತೀನಿ ಗುರುಜಿ. ಸರಿ, ಒಳ್ಳೆದಾಗಿ. ಧನ್ಯವಾದ ವಸಂತ್ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಸುಹಾಸ್ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಮ್ದು ಹಾವೇರಿ ಡಿಸ್ಟ್ರಿಕ್ಟ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಸರ್. 29/29/2002.
10 10 1991. 91. ಓಕೆ, ಟೈಮಿಂಗ್ಸ್ ಹೇಳಿ. ಬೆಳಗ್ಗೆ 8 ಗಂಟೆ. ಬೆಳಿಗ್ಗೆ 8 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ, ನಮಸ್ತೆ ಗುರುಜಿ. ಹೇಳಿ. ಗುರುಜಿ, ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋದು. ಹ್ಮ್ ನನಗೆ ಇನ್ನ ಮದ್ವೆನೂ ಆಗಿಲ್ಲ. ಹ್ಮ್ ಆಮೇಲೆ ನಂದು ಬಿಸ್ನೆಸ್ ಮಾಡ್ಬೇಕು ಅಂತ ಇದೀನಿ, ಅದ್ಯಾವ ಕೈಗೂಡ್ತಾನೂ ಇಲ್ಲ. ಹ್ಮ್ ಹ್ಮ್ ಯಾಕೆ ಅಂತಾನೂ ಗೊತ್ತಾಗ್ತಿಲ್ಲ. ವೇದದಲ್ಲಿ ಕುಜ ಈಗ ನೋಡಿ, ಹಾ ಈಗ ನಡೀತಿರುವಂಥದ್ದು ಬುಧ ದಶೆ, ಶುಕ್ರ ಭುಕ್ತಿ ನಡೀತಾ ಉಂಟು, ಅಷ್ಟು ಸಮಸ್ಯೆ ಏನಿಲ್ಲ. ಬುಧ ದಶೆ 2022 ಕಾಲದಲ್ಲೇ ಮದುವೆಗೆ ಸ್ವಲ್ಪ ಮುಂದುವರೆದು ತಟಸ್ಥ ಆದ್ರ, ಹಾ ಹೌದು ಗುರುಜಿ. ಆಗ ಒಂದು ಸ್ವಲ್ಪ ಮದುವೆ ಬೇಡ ಅನ್ನುವಂಥ ಮನಸ್ಥಿತಿನೋ ಅಥವಾ ಬಂದಂಥದ್ದನ್ನೆಲ್ಲ ರಿಜೆಕ್ಟ್ ಮಾಡಿದಂಥದ್ದು ಉಂಟು ಅಲ್ವಾ? ಅವಾಗೇನು ನಮ್ದು ಏನು ನಾನು ಇದಾಗಿರ್ಲಿಲ್ಲ, ಚೆನ್ನಾಗಿ ಕೆಲ್ಸಾನು ಇರ್ಲಿಲ್ಲ, ಹಿಂಗಾಗಿ ಬೇಡ ಅಂತ ಬಿಟ್ಟಿದ್ದೆ. ಈಗ ಬಂದದ್ದು ಹೌದು, ಆದ್ರೆ ಅದನ್ನ ನೀವು ರಿಜೆಕ್ಟ್ ಮಾಡಿದ್ದು ಹೌದು, ಹೌದಾ ಅಲ್ವಾ? ಹೌದು ಹೌದು. ಹಾ ಸರಿ. ಈಗ ಸದ್ಯದ ಪರಿಸ್ಥಿತಿಗೆ ಮದುವೆ ವಿಚಾರಗಳಿಗೆ ಯಾವುದು ನಿಮಗೆ ಮುಂದೆ ಬರ್ತಿರುವಂಥದ್ದು ಆಗ್ತಾ ಇಲ್ಲ. ಹೌದು. ಮದುವೆ ವಿಚಾರದಲ್ಲಿ ಮುಂದುವರೆದ್ರು ಈಗ ಸರಿಯಾಗಿರುವಂಥ ಜಾತಕ ಆಗಲಿ ಅಥವಾ ಹುಡುಗಿ ಆಗಲಿ ಕೇಳುವಂಥದ್ದು ಅಥವಾ ಬರುವಂಥದ್ದು ಯಾವುದು ಅಪಾಯಿಂಟ್ಮೆಂಟ್ಗಳು ಸಿಗ್ತಾ ಇಲ್ಲ ಅಲ್ವಾ? ಹೌದು ಹೌದು, ಸಿಗ್ತಾನೂ ಇಲ್ಲ. ಇಲ್ಲಿ ನೋಡಿ, ಒಂದು ಈ ವೇದದಲ್ಲಿ ಇರುವಂತಹದ್ದು ಕೆಲವೊಂದು ಗ್ರಹಗಳೇನು ಮಾಡ್ತಾ ಇದೆ ಅಂತ ಕೇಳಿದ್ರೆ, ನಿಮಗೆ ವಿವಾಹಕ್ಕಾಗಿರಬಹುದು, ಮತ್ತೆ ಆರೋಗ್ಯ ಸಂಬಂಧಿತವಾಗಿರುವಂಥ ಸಮಸ್ಯೆಗಳಾಗಿರ್ಬೋದು, ಹಣಕ್ಕೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳಾಗಿರ್ಬೋದು, ಈ ಮೂರಕ್ಕೂ ಸಮೇತ ತೊಂದರೆಗಳನ್ನು ಕೊಡ್ತಾ ಇದೆ ಡೇ ಬೈ ಡೇ. ಇಲ್ಲಿ ಮತ್ತೆ ಅತಿಯಾಗಿರ್ತಕ್ಕಂಥ ಖರ್ಚುಗಳನ್ನು ಮಾಡೋದು, ನೀವು ದುಡ್ದಂಥ ಹಣ ಈಗ ಯಾವುದೋ ಒಂದು ಗಾಡಿಯನ್ನೇನೋ ಅಥವಾ ಏನೋ ತಗೊಳ್ಬೇಕು ಅಂತ ಹಣ ಜೋಡಿಸಿಡೋದು, ಬಟ್ ಅದು ಇನ್ನೊಂದು ಯಾವುದೋ ವಿಷಯಕ್ಕೆ ಪೋಲಾಗಿ ಬಿಡೋದು. ಹೌದೌದು, ಹಂಗೆ ಆಗುತ್ತೆ. ಈ ರೀತಿ ಆಗ್ತಾ ಉಂಟು. ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ, ಈ ವಿವಾಹಕ್ಕೆ ಪ್ರತಿಬಂಧಕವಾಗಿರುವಂಥ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಯಾವ ಗೋಜಿಗೂ ಹೋಗಲಿಲ್ಲ ನೀವು ಅಂತ ಹೇಳಿದ್ರೆ, ಇಲ್ಲಿ ದೇವತಾನುಗ್ರಹ ಅನ್ನುವಂಥದ್ದು ಇಲ್ಲ ಈ ರಾಶಿಗೆ. ಓ ಅಂತ ಹೇಳಿದ್ರೆ ಪೂಜೆ ಪುನಸ್ಕಾರಾದಿಗಳು, ಹೋಮವನ್ನ ಈ ಥರದ್ದೇನಾದರೂ ಮಾಡಿದ್ರಾ? ಮದುವೆಗಾಗಿ ಏನು ಮಾಡಿಲ್ಲ ಗುರುಜಿ. ಅದೇ, ಇಲ್ಲಿ ದೇವತಾನುಗ್ರಹವೇ ಇಲ್ಲ. ಒಮ್ಮೆ ನೀವು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಅದಕ್ಕೆ ಏನನ್ನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ನಾನು ಸರಿಯಾಗಿ ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಈ ಸರ್ಪನನ್ನು ಹೆಚ್ಚು ಆರಾಧನೆ ಮಾಡ್ತಾ ಬನ್ನಿ. ಅಂತ ಹೇಳಿದರೆ ಈ ಹಾವು ನಿಮ್ಮ ದೇವಸ್ಥಾನದ ಹತ್ತಿರ ಯಾವುದಾದ್ರೂ ನಾಗಪ್ಪನ ಪೂಜೆ ಒಂದು ಸ್ವಲ್ಪ ಮಾಡ್ತಾ ಬನ್ನಿ. ನಾಗಪ್ಪನಿಗೆ ಸಂಬಂಧಿತವಾಗಿರ್ತಕ್ಕಂತಹ ಪೂಜೆಗಳನ್ನು ಮಾಡಿದಾಗ ಸ್ವಲ್ಪ ದೋಷಗಳು ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಇಲ್ಲ ಸ್ವಾಮಿ, ನಮಗೆ ಅಷ್ಟೆಲ್ಲ ಟೈಮ್ ಇಲ್ಲ, ಆದಷ್ಟು ಬೇಗ ಆಗಬೇಕು ಅಂತಾದರೆ ಶೀಘ್ರಾತಿ ಒಂದು ಸ್ವಲ್ಪ ಬೇಗ ಬನ್ನಿ. ಅದಕ್ಕೆ ಏನೇನು ಮಾಡಬೇಕು ಅವೆಲ್ಲವನ್ನ ಹೇಳ್ತೇನೆ, ಆಮೇಲೆ ಅನುಕೂಲತೆ ಆಗ್ತಾ ಹೋಗ್ತದೆ. ಸರಿ, ನಂದು ವ್ಯವಹಾರದ ಒಂಚೂರು. ವ್ಯವಹಾರ ಏನು ಮಾಡ್ತಾ ಇದ್ದೀರಿ? ನಾನೀಗ ಎಂಪ್ಲಾಯ್ ಇದ್ದೀನಿ, ಆದ್ರೆ ನಂಗೆ ಬಿಸ್ನೆಸ್ ಮಾಡ್ಬೇಕು ಅಂತಿದೆ. ಮುಂಚೆನೂ ನಾನು ಬಿಸ್ನೆಸ್ ಮಾಡಿ ಲಾಸ್ ಆಗಿದ್ದೀನಿ. ಹಾ, ಈಗ ಮಾಡ್ಬೇಕು ಅಂತ ಇದೆ, ಯಾವ್ದು ಕೈಗೂಡ್ತಾ ಇಲ್ಲ ನಂಗೆ ಕರೆಕ್ಟ್ ಆಗಿ. ಅಂದ್ರೆ ಇಲ್ಲೇ ಬೆಂಗಳೂರಲ್ಲೇ ಮಾಡ್ಬೇಕು, ಏನೋ ಒಂದು ಹೋಟೆಲ್ ಏನಾರ ಮಾಡ್ಬೇಕು ಅಂತ. ನೀವು ಸದ್ಯಕ್ಕೆ ಏನನ್ನು ಮಾಡಬೇಡಿ. ಈಗ ಬೇರೆ ಕಡೆ ಎಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೋ ಅಥವಾ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀರೋ ಅದನ್ನೇ ಮಾಡಿ. ಇದು ಸ್ವಲ್ಪ ದೋಷಾದಿಗಳು ಅನ್ನುವಂಥದ್ದಿದೆ, ಅದನ್ನ ಸರಿ ಮಾಡ್ಕೊಳ್ದಲ್ಲೇ ನೀವು ಮುಂದುವರೆದ್ರಿ ಅಂತ ಆದ್ರೆ ಮತ್ತೆ ಲಾಸ್ ಆಗೋದೇ ಸೈ. ಹೌದಾ? ಮತ್ ನಿಮಗೆ ಪಾರ್ಟ್ನರ್ಶಿಪ್ ಉದ್ಯೋಗಗಳೆಲ್ಲ ಆಗೋದಿಲ್ಲ. ನಿಮಗೆ ಬೇರೆಯವ್ರು ಮೋಸ ಮಾಡ್ಲಿಕ್ಕೆ ಕಾಯ್ತಿರ್ತಾರ ಅವಾಗ. ಹೌದೌದು. ಹಾಗಾಗಿ ನೀವು ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ. ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದಿದೆ, ಆ ದೋಷವನ್ನು ನಿವೃತ್ತಿ ಮಾಡ್ಕೊಳ್ದಲ್ಲ ಹೊಸ ಕೆಲಸ ಶುರು ಮಾಡೋದಾಗ್ಲಿ ಅಥವಾ ಇನ್ನೊಂದೇನು ಸ್ವಂತ ಉದ್ಯೋಗಕ್ಕೆ ಹಣ ಹಾಕೋದಾಗ್ಲಿ ಮಾಡಬೇಡಿ, ಮತ್ತೆ ಕೈ ಸುಟ್ಕಂತೀರ. ಅದಕ್ಕೆ ಕೆಲವೊಂದು ದೇವತಾ ಕೆಲಸಗಳಿದೆ, ಅದನ್ನ ಹೇಳ್ತೀನಿ ಏನೇನು ಮಾಡಬೇಕು ಅಂತ. ಒಮ್ಮೆ ನೇರವಾಗಿ ಬನ್ನಿ, ಅದಕ್ಕೆ ವಿಷಯಗಳನ್ನು ಹೇಳ್ತೇನೆ. ಒಳ್ಳೆದಾಗ್ಲಿ. ಓಕೆ, ಧನ್ಯವಾದ ಸುಹಾಸ್ ಅವರೇ ಕರೆ ಮಾಡಿದ್ದಕ್ಕೆ. ಗುರೂಜಿನು ಈ ಸಂತಾನ ಪ್ರಾಪ್ತಿಗಾಗಿ ಯಾವ ದಿನ ಯಾವ ದೇವರನ್ನ ಪೂಜಿಸಬೇಕು ಅಂತ? ಸಂತಾನಕ್ಕಾಗಿ ಸಂತಾನ ಗೋಪಾಲಕೃಷ್ಣ ಅನ್ನುವಂಥ ಒಂದು ದೇವರಿದೆ. ಗೋಪಾಲಕೃಷ್ಣ ದೇವರನ್ನೇ ಆರಾಧನೆ ಮಾಡುವಂಥದ್ದು. ಆ ಗೋಪಾಲಕೃಷ್ಣನನ್ನು ಹೆಚ್ಚು ಆರಾಧನೆ ಮಾಡೋದ್ರಿಂದ ಈ ಸಂತಾನಕ್ಕೆ ಇರುವಂಥ ಪ್ರತಿಬಂಧಕಗಳು ಯಾವುದೇ ಇದ್ರೂ ಸಮೇತ ಅದನ್ನು ಹೋಗಲಾಡಿಸ್ಲಿಲ್ಲ ಅಂತ ಹೇಳಿದ್ರು ಅದು ಸರಿಯಾಗಿ ಪರಿಹಾರ ಆಗುವಂಥ ಮಾರ್ಗಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಹಾಗಾಗಿ ಈ ಸಂತಾನ ಗೋಪಾಲಕೃಷ್ಣನನ್ನು ಆದಷ್ಟು ಆರಾಧನೆ ಮಾಡುವಂಥದ್ದು, ಮತ್ತು ಈ ಸಂಜೆ ಕಾಲದಲ್ಲಿ ಹೆಚ್ಚು ಭಜನೆಗಳನ್ನು ಮಾಡುವಂಥದ್ದು, ಇವೆಲ್ಲವೂ ಸಮೇತ ಸಂತಾನಕ್ಕೆ ಅನುಕೂಲತೆಗಳಾಗ್ತದೆ. ಮತ್ತು ಇನ್ನು ಈ ಗುರು ಸಂತಾನ ಅನ್ನುವಂಥ ಗುರು ಸಂತಾನ ಅಂತ ಹೇಳಿದರೆ ಗುರುವಿನಿಂದ ಉಂಟಾದಂತಹ ತೊಂದರೆಗಳಿಂದ ಉಂಟಾಗುವಂಥ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಬೇಕಾಗ್ತದೆ. ಈ ಸಂತಾನ ಸೌಭಾಗ್ಯ ಸೂಕ್ತ
ಅನ್ನುವಂಥದ್ದಿದೆ. ಆ ಸಂತಾನ ಸೌಭಾಗ್ಯ ಸೂಕ್ತವನ್ನು ಕೆಲವೊಂದು ತುಪ್ಪಗಳನ್ನು ಹೇಳಿದ್ದಾರೆ. ಯಾಕೆಂದರೆ ಎಲ್ಲರಿಗೂ ಒಂದೇ ತುಪ್ಪದಿಂದ ನಾವು ಮಾಡಲಿಕ್ಕೆ ಬರುವುದಿಲ್ಲ. ಆ ಕಲ್ಯಾಣಕ ಘೃತ ಅನ್ನುವಂಥದ್ದು, ಪಂಚಗವ್ಯ ಘೃತಕ್ಕೆ ಈ ಸಂತಾನ ಗೋಪಾಲಕೃಷ್ಣ ಮಂತ್ರವನ್ನು, ಸಂತಾನ ಸೌಭಾಗ್ಯ ಜಪಾದಿಗಳನ್ನು, ಸುಕುಮಾರ ಘೃತ ಅಂತ ಸಿಗುತ್ತೆ ಆಯುರ್ವೇದದ ಅಂಗಡಿಯಲ್ಲಿ, ಅದಕ್ಕೆ ಅಭಿಮಂತ್ರಣೆ ಮಾಡಿ ಆ ಅಭಿಮಂತ್ರಣೆ ಮಾಡಿದಂತಹ ತುಪ್ಪವನ್ನು ನಾವು ಪ್ರತಿನಿತ್ಯ ತಗೊಳ್ಳೋದ್ರಿಂದ ಏನಾಗ್ತದೆ, ಯಾರಿಗೆ ಸಂತಾನದಲ್ಲಿ ತೊಂದರೆ ಉಂಟೋ ಅದು ಪರಿಹಾರ ಆಗಲಿಲ್ಲ ಅಂತ ಹೇಳಿದ್ರು ಅದು ಸರಿಯಾದ ರೀತಿಯಲ್ಲಿ ನಾವು ಹೇಗೆ ಮುಂದುವರಿಬೇಕು. ಈಗ ಯಾವುದೋ ಒಂದು ಡಾಕ್ಟ್ರ್ ಹತ್ರ ಹೋಗಿ ಸುಮ್ಮನೆ ಹಣ ಹಾಳು ಮಾಡೋದಕ್ಕಿಂತ ಇಂತಹ ಡಾಕ್ಟ್ರ್ ಹತ್ರ ಹೋಗಿ ಈ ಚಿಕಿತ್ಸೆ ತಗೊಂಡ್ರೆ ಸರಿ ಆಗ್ತದೆ ಅನ್ನುವಂಥದ್ದು ಸತ್ಯವಾಗಿದ್ದರೆ ಅವ್ರು ಸೀದಾ ಅಲ್ಲಿಗೆ ಹೋಗ್ಲಿಕ್ಕೆ ಅನುಕೂಲತೆ ಆಗ್ತದೆ. ಬಿಟ್ಟರೆ ಇನ್ನು ಮತ್ತೊಂದೇನೇನೋ ಮಾಡಿ ಆ ಹಣವನ್ನು ಹಾಳು ಮಾಡಿ ಸಮಯವನ್ನು ವ್ಯರ್ಥ ಮಾಡಿ ಮಾಡಲಿಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಹಾಗಾಗಿ ಹೆಚ್ಚು ಸಂತಾನ ಗೋಪಾಲಕೃಷ್ಣ ಜಪಗಳನ್ನು ಅಥವಾ ಸಂತಾನ ಗೋಪಾಲಕೃಷ್ಣನನ್ನು ಆರಾಧನೆ ಮಾಡುವಂಥದ್ದು ಸೂಕ್ತತೆ. ಖಂಡಿತ ಗುರುಜಿ. ಇನ್ನು ಮಕ್ಕಳಾಗದಿರಲು ಈ ಗ್ರಹ ಮತ್ತು ನಕ್ಷತ್ರಗಳು ಕಾರಣವಾದರೆ ಇದಕ್ಕೆ ಪರಿಹಾರ ಏನು ಅಂತ? ನಕ್ಷತ್ರಗಳು ಸಂತಾನಕ್ಕೆ ತೊಂದರೆ ಆಗೋದಿಲ್ಲ. ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ರು ಅಂದರೆ ಅವ್ರಿಗೆ ಸಂತಾನ ಆಗಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಈಗ ನಮ್ಮ ಜನದಲ್ಲಿ ಮೂಲ ನಕ್ಷತ್ರದ ಹುಡುಗಿನ ಯಾರನ್ನೂ ಮದುವೆ ಆಗಬಾರ್ದು ಅಂತ ಹೆಂಗೆ ಎಲ್ಲರೂ ತಿಳ್ಕೊಂಬಿಟ್ಟಿದ್ದಾರೋ ಹಾಗೆ ಯಾವುದೇ ರೀತಿ ಇದಮಿತ್ತಮ್ ಅನ್ನುವಂತೆ ಈ ನಕ್ಷತ್ರದವ್ರಿಗೆ ಸಂತಾನ ಸಾಧ್ಯನೇ ಇಲ್ಲ ಅಂತ ಎಲ್ಲೂ ಬರೀಲಿಲ್ಲ. ಈ ನಾವು ಹುಟ್ಟಿದಂಥ ಸಮಯಕ್ಕೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ನಮ್ಮ ಅವತ್ತು ನಡೀತಿರುವಂಥ ಕುಂಡಲಿ ಅನ್ನುವಂಥದ್ದೇನಿದೆ ಅಲ್ಲಿರುವಂಥ ದೋಷಾದಿಗಳಿಗೆ ನಾವು ಸರಿಯಾಗಿರುವಂಥ ಚಿಕಿತ್ಸೆಗಳನ್ನು ಕೊಟ್ಬಿಟ್ವಿ ಅಂತ ಆದರೆ ಏನಾಗ್ತದೆ ಅಂತ ಕೇಳಿದರೆ ಅದು ತೊಂದರೆಯನ್ನು ಕೊಡೋದಿಲ್ಲ. ಕೆಲವೊಂದು ಷಡ್ರಸಾನ್ನ ಅನ್ನುವಂಥದ್ದು ಇರ್ತದೆ. ಈ ಅಬ್ಧದೀಕ್ಷಾದಿ ಅಂತ ಹೇಳಿದರೆ ಹೋದ ಜನ್ಮದಲ್ಲಿ ಅಕಸ್ಮಾತ್ ಏನಾದರೂ ಕೆಟ್ಟ ಕೆಲಸಗಳನ್ನು ಅಥವಾ ಆತ್ಮಹತ್ಯೆಗಳನ್ನು ಮಾಡಿಕೊಂಡು ಹೋದಾಗ ಅಂಥವುಗಳು ಯಾವುದಕ್ಕೆ ತೃಪ್ತರಾಗ್ತವೆ ಅಂತ ಕೇಳಿದರೆ ಈ ಜನ್ಮದಲ್ಲಿ ಈ ಯೋನಿದಲ್ಲಿ ಹುಟ್ಟಿದಂಥ ಮನುಷ್ಯರು ಅವರ ಮೂಲಕವಾಗಿ ಅವರು ಕೊಡುವಂಥ ದಾನ ಧರ್ಮಾದಿಗಳು, ಅವರು ಕೊಡುವಂಥ ಷಡ್ರಸಾನ್ನಗಳು ಅಂತ ಹೇಳಿದರೆ ವಿಶೇಷವಾಗಿರ್ತಕ್ಕಂಥ ಅನ್ನ ನೈವೇದ್ಯಗಳು. ಕೆಲವರು ಹೇಳ್ಬೋದು ಹಿಂದಿನ ಕಾಲದಲ್ಲಿ ನೋಡಿರ್ಬೋದು ಊಟ ಹಾಕೋ ಒಂದು 5 ಜನಕ್ಕೆ ಸರಿಯಾಗತ್ತೆ ಅಂತ ಹೇಳಿ. ಇವರು ಕೊಡುವಂಥ ಅನ್ನದಾನಾದಿಗಳನ್ನು ಅವರು ತಿಂದು ಹಂತುಕಾಮ ಬಲಿಕಾಮಗಳು ಅನ್ನುವಂಥದ್ದೆಲ್ಲ ಬರ್ತದೆ. ಅವರು ಅದನ್ನು ತಿಂದ್ಬಿಟ್ಟು ಅವರು ತೃಪ್ತರಾದರು ಅಂತ ಆದರೆ ಆಮೇಲೆ ಅವ್ರು ಬಿಟ್ಕೊಟ್ಬಿಡ್ತಾರೆ, ಇವನಿಗೆ ಸಂತಾನದ್ದಾಗಲಿ. ಯಾಕೆಂದರೆ ಕೆಲವೊಂದು ಯೋನಿಗಳು ಈ ಜನ್ಮದಲ್ಲಿ ಹುಟ್ಟಿದಂಥ ಆ ವಯಸ್ಸಿಗೆ ಬಂದಾಗ ಅವರು ಕೊಡುವಂತಹ ದಾನ ಧರ್ಮಾದಿಗಳಿಂದ ಅವ್ರು ಮಾಡುವಂಥ ಪೂಜೆ ಪುನಸ್ಕಾರಗಳಿಂದ ತೃಪ್ತರಾಗಿ ಆಮೇಲೆ ಅವರು ವರವನ್ನು ಕೊಡ್ತಾರೆ, ಅಲ್ಲಿ ತನಕ ವರ ಕೊಡೋದಿಲ್ಲ. ಹಾಗಾಗಿ ಇದು ಎಲ್ಲದಕ್ಕೂ ನಮಗೆ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ ಆ ಮನುಷ್ಯ ಹುಟ್ಟಿದಂತಹ ಡೇಟ್ ಆಫ್ ಬರ್ತ್ ಟೈಮಿಂಗ್ಸಿಗೆ ಇರುವಂತಹ ಜಾತಕ ಅದೇ ನಮಗೆ ಫೈನಲ್. ಬಿಟ್ಟರೆ ಅದನ್ನು ಬಿಟ್ಟು ನಾವು ಬೇರೆ ಪಕ್ಕದ ಮನೆ ತೊಗೊಂಡ್ರೆ ಅದೇ ಈ ಬ್ಲಡ್ ಶಾಂಪಲ್ ಯಾರ್ದು ಕೊಟ್ಟಿರ್ತಾರೋ ಅವ್ರದ್ದೇ ರಿಪೋರ್ಟ್ ಕೊಡ್ತಾರೆ ಡಾಕ್ಟರ್ ಶಾಪಲ್ಲಿ ಅಲ್ವಾ. ಎಲ್ಲರದು ಬ್ಲಡ್ ಶಾಂಪಲ್ ಒಂದೇ ರೀತಿ ಇರಲ್ಲ, ಅಥವಾ ಎಲ್ಲರಿಗೂ ಒಂದೇ ರೀತಿ ಬ್ಲಡ್ ಶಾಂಪಲ್ ಇದ್ರೂ ಅವ್ರಿಗೆ ಆ ಯೋಗಗಳು ಅನ್ನುವಂಥದ್ದು ಅದರೊಳಗಡೆ ಏನೋ ಇರಬೇಕಾಗಿರುವಂಥದ್ದೆಲ್ಲ ಎಲ್ಲರಿಗೂ ಒಂದೇ ರೀತಿ ಇರೋದಿಲ್ಲ. ಎಲ್ಲರದು ಬ್ಲಡ್ ಗ್ರೂಪ್ ಒಂದೇ ಆಗಿರೋದಿಲ್ಲ. ಹಾಗೆಯೇ ಯಾರಿಗೆ ಯಾವ ಸಮಸ್ಯೆ ಇದೆಯೋ ಅವರವರ ಜಾತಕಗಳನ್ನು ವಿಮರ್ಶೆ ಮಾಡಿ ನಾವು ಸರಿ ಮಾಡಿಕೊಂಡಾಗ ಮಾತ್ರ ಸರಿಯಾಗಿರುವಂಥ ಫಲ ಸಿಗ್ತದೆ. ಇಲ್ಲ ಅಂತ ಹೇಳಿದರೆ ಈಗ ಹೇಳ್ತಾ ಇದ್ರಿ ಏನು ಮಾಡಿದ್ರು ಸಮೇತ ಆಗೋದಿಲ್ಲ, ನಾವು ಅದನ್ನು ಮಾಡಿ ಆಯಿತು ಇದನ್ನು ಮಾಡಿ ಆಯ್ತು, ನೀವು ಯಾಕೆ ಮಾಡಿದ್ರಿ ಅಂತ ನಾವು ಕೇಳೋದು. ಅನಪೇಕ್ಷವಾಗಿರುವಂಥದ್ದು ಅಗತ್ಯ ಇಲ್ಲದಂತಹ ಪರಿಹಾರಗಳನ್ನು ಮಾಡಿದರೆ ಅದೇ ರೀತಿ ತೊಂದರೆಗಳು ನಮಗೆ ಉಂಟಾಗ್ತವೆ. ಹಾಗಾಗಿ ಯಾವುದು ಬೇಕೋ ಅದನ್ನು ನಾವು ಮಾಡ್ಕೊಳ್ತಾ ಹೋಗಬೇಕು. ಖಂಡಿತ ಗುರುಜಿ. ಇನ್ನು ಈ ಸಂತಾನ ಭಾಗ್ಯಕ್ಕೆ ಧಾರ್ಮಿಕ ಮಾರ್ಗಗಳು ಯಾವುದು ಅಂತ? ಧಾರ್ಮಿಕ ಮಾರ್ಗಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಮಾರ್ಗಗಳನ್ನು ಹೇಳಿದ್ದಾರೆ. ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತೇವೆ ಅಂತ ಆದರೆ ಪುರಾಣ ಪ್ರಸಿದ್ಧವಾಗಿರುವಂಥ ಕಥೆಗಳಲ್ಲಿ ಅದರಲ್ಲಿ ಎಷ್ಟೋ ಜನ ಪುತ್ರಕಾಮೇಷ್ಟಿ ಯಾಗಗಳನ್ನು ಮಾಡಿದ್ದಾರೆ. ಪುತ್ರಕಾಮೇಷ್ಟಿ ಯಾಗ ಅಂತ ಕೇಳಿದರೆ ಅತೀ ದೊಡ್ಡದಾಗಿರುವಂಥದ್ದು ಅದು ಪುತ್ರಕಾಮೇಷ್ಟಿ ಯಾಗ ಅನ್ನುವಂಥದ್ದು. ಅದನ್ನು ಮಾಡ್ಬೋದು. ಹಾಗೆ ಈ ರಾಹುವಿನಿಂದ ಚಿಂತನೆ ಮಾಡುವಾಗ ಸರ್ಪ ಬಲಿಗಳನ್ನು, ಆಶ್ಲೇಷ ಬಲಿಗಳನ್ನು, ನೃತ್ಯಗೀತಾದಿಗಳಿಂದ ಡೆಕ್ಕೆ ಬಲಿಯನ್ನು ಮಾಡುವಂಥದ್ದು, ಈ ಸರ್ಪನಿಗೆ ಸಂಬಂಧಿತವಾಗಿರ್ತಕ್ಕಂಥ ಬಿಂಬಗಳನ್ನು ತೆಗೆದುಕೊಂಡು ಬಾಧೆಗಳನ್ನು ಅದರಲ್ಲಿ ಆಕರ್ಷಣೆ ಮಾಡಿ ಅದನ್ನು ಕ್ಷೇತ್ರಕ್ಕೆ ಸಮರ್ಪಣೆ ಮಾಡುವಂಥದ್ದು. ಹಾಗೆ ನಂತರದಲ್ಲಿ ಈ ಶ್ರಾದ್ದಾದಿಗಳನ್ನು, ಗಯಾ ಶ್ರಾದ್ದಗಳನ್ನು ಮಾಡುವಂಥದ್ದು. ಗೋಕರ್ಣ, ಕಾಶಿ, ಗಯಾ, ಬದರಿ ಈ ಕ್ಷೇತ್ರ ವಿಧಿ ಅನ್ನುವಂಥದ್ದು ಇರ್ತದೆ. ಆ ಕ್ಷೇತ್ರಗಳಲ್ಲಿ ಹೋಗಿ ಪಿಂಡ ಪ್ರದಾನಾದಿಗಳನ್ನು ಮಾಡಿ ನಮ್ಮ ಹಿರಿಯರನ್ನು ತೃಪ್ತಿಪಡಿಸುವಂಥದ್ದು. ಹಾಗೆ ನಂತರದಲ್ಲಿ ಇನ್ನು ಪ್ರೇತತ್ವ ಅನ್ನುವಂಥದ್ದು, ಅದಾದ ನಂತರದಲ್ಲಿ ಸರ್ಪನಿಗೆ ಪ್ರೀತ್ಯರ್ಥವಾಗಿ ಮಾಡುವಂಥದ್ದು, ಈ ಷಡ್ರಸಾನ್ನ ಭೋಜನ ಅನ್ನುವಂಥದ್ದು, ವಿಷ್ಣು ಪೂಜೆಗಳನ್ನು, ಹಾಗೆ ಸಹಸ್ರ ಬ್ರಾಹ್ಮಣ ಭೋಜನಗಳನ್ನು. ಯಾಕೆಂದರೆ ಬ್ರಾಹ್ಮಣರಿಗೆ ನಾವು ಅನ್ನ
ಅನ್ನದಾನವನ್ನು ಮಾಡೋದ್ರಿಂದ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಅನ್ನುವಂಥವನು ತೃಪ್ತನಾಗ್ತಾನೆ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥದ್ದು. ಹಾಗಾಗಿ ಸಹಸ್ರ ಬ್ರಾಹ್ಮಣ ಭೋಜನಗಳನ್ನು ಮಾಡಿಸುವಂಥದ್ದು, ಆ ಸಹಸ್ರ ಬ್ರಾಹ್ಮಣ ಭೋಜನ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಹೇಳಿದ್ದಾರೆ. ಅದರಲ್ಲಿರುವಂಥ ಮಹಾದೋಷಗಳು ಅನ್ನುವಂಥದ್ದು ಸಮೇತ ಸಹಸ್ರ ಬ್ರಾಹ್ಮಣ ಭೋಜನವನ್ನು ಮಾಡಿದರೆ ಪರಿಹಾರ ಆಗ್ತದೆ ಅನ್ನುವಂಥದ್ದು. ಹಾಗೆ ಈ ವ್ಯಕ್ತಿಗಳ ಯಾವ ದೋಷದ ಪ್ರಮಾಣ ಅನ್ನುವಂಥದ್ದೇನಿದೆ, ಎಷ್ಟು ಪ್ರಮಾಣ ಇದೆಯೋ ಅಷ್ಟು ಪ್ರಮಾಣದ ಔಷಧಿಗಳನ್ನು ಕೊಟ್ಬಿಟ್ರೆ ಅದಲ್ಲಿ ಸರಿ ಆಗ್ತದೆ. ಹಾಗಾಗಿ ಅವರವರ ಜಾತಕಕ್ಕೆ ಯಾವ ದೋಷ ಅನುಗುಣವಾಗಿರ್ತದೆಯೋ ಅದನ್ನು ನಾವು ಸರಿ ಮಾಡಿಕೊಳ್ಳಿಕ್ಕೆ ಚಿಂತನೆ ಮಾಡಿ ಮುಂದುವರಿದ್ರೆ ಆಗ ಸರಿಯಾಗಿರುವಂಥ ಫಲಗಳು ಅನ್ನುವಂಥದ್ದು ಬರ್ತದೆ. ಖಂಡಿತ ಗುರುಜಿ. ಇನ್ನು ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ನಮ್ಮ ಕೆಲವರಿಗೆ ಮಕ್ಕಳು ಆದ್ಮೇಲೆ ಆ ಮಕ್ಕಳು ಅಕಾಲಿಕ ಮರಣ ಹೊಂತಾರೆ. ಇದು ಯಾಕೆ ಅಂತ ಜ್ಯೋತಿಷ್ಯದ ಪ್ರಕಾರ? ಜ್ಯೋತಿಷ್ಯದ ಪ್ರಕಾರವಾಗಿ ನೋಡಿ ಯಾಕೆ ಹೇಳ್ತಾರೆ ಅಂತ ಕೇಳಿದರೆ, ಈ ಹಿಂದೆಯೂ ಸಮೇತ ಶಿವನ ಇಬ್ಬರು ಪತ್ನಿಯರಲ್ಲಿ ಅವಳು ಒಬ್ಬರಿಗೆ ಮಕ್ಕಳಾಗೋದಿಲ್ಲ. ಆಗ ಅವಳೇನು ಮಾಡ್ತಾಳೆ, ತನ್ನ ತಂಗಿಯನ್ನು ಮದುವೆ ಆಗುವಂಥ ಪೀಡನೆ ಮಾಡ್ತಾನೆ. ಆಯಿತು ಅಂತೇಳಿ ಇವಳು ಕಾಟ ಕೊಡ್ತಾಳೆ ಅಂತ ಮದುವೆ ಆದ್ರ ಮೇಲೆ ಅವಳಿಗೊಂದು ಮಗು ಆಗ್ತದೆ, ಆಮೇಲೆ ಇವಳಿಗೂ ಆಗ್ತದೆ. ಆವಾಗ ಏನಾಗ್ತದೆ, ಶಿವನಿಗೆ ಅವರಿಗೆ ಈ ಮಗುವಿನ ಮೇಲೆ ಅತಿಯಾಗಿರುವಂಥ ಪ್ರೀತಿ ಉಂಟಾಗ್ತದೆ ಅಂತೇಳಿ ಆ ಮಗುವನ್ನೇ ಕೊಂದುಬಿಡ್ತಾಳೆ ಅವಳು. ಇದರಿಂದ ಕೋಪಗೊಂಡಂಥ ಶಿವ ಮತ್ತು ಅವಳನ್ನು ಸೃಷ್ಟಿ ಮಾಡ್ತಾನೆ. ಅದು ಬೇರೆ ಪ್ರಶ್ನೆ. ಈ ಯೋಗಗಳೆಲ್ಲ ಯಾಕೆ ಬರ್ತದೆ ಅಂತ ಕೇಳಿದರೆ, ಇವರ ಪಿತುಪಿತಾಮಹ ಪ್ರಪಿತಾಮಹ ಕಾಲದಲ್ಲಿ, ಇವರ ತಂದೆ ಅವರ ತಂದೆ ಅವರ ತಂದೆ ಕಾಲದಲ್ಲಿ, 3 ತಲೆಮಾರಿನ ಕಾಲದಲ್ಲಿ ಮಾಡಿದಂಥ ದೋಷಗಳು ಎಷ್ಟೋ ಜನ ಕೆಲವರು ಕೇಳಿರ್ಬೋದು. ದೇವ್ರನ್ನ ತೊಗೊಂಡೋಗಿ ನೀರಿಗೆ ಎಸೆದ್ರು, ದೇವರೇ ಇಲ್ಲ ಅಂತೇಳಿ ಇದು ಮಾಡಿದ್ರು ಅಂತ ಹೇಳ್ಬೋದು. ಆಮೇಲೆ ಈ ಹಿರಿಯರಿಗೆ ಸಾಯುವಂಥ ಸಂದರ್ಭದಲ್ಲಿ ತುಂಬ ತೊಂದರೆ ಕೊಟ್ಟು ಸಾಯಿಸಿದಂಥದ್ದು. ಇವೆಲ್ಲ ಏನಾಗ್ತದೆ ಅಂತ ಕೇಳಿದರೆ, ಆ ಮಕ್ಕಳು ಕೆಟ್ಟ ಮಕ್ಕಳು ಹುಟ್ಟಿ ನಂತರದಲ್ಲಿ ಶೀಘ್ರಾತಿ ಶೀಘ್ರವಾಗಿ ಮರಣವನ್ನು ಹೊಂದಿಬಿಡ್ತಾರೆ. ಅದಕ್ಕೆ ನಾವು ಇಲ್ಲಿ ಆ ದೋಷಗಳನ್ನು ನಾವು ಫಸ್ಟು ಕಂಡು ಹಿಡಿಬೇಕಾಗ್ತದೆ, ಯಾಕಾಗಿ ಇದು ಬಂತು ಅನ್ನುವಂಥದ್ದು. ಅದನ್ನು ನೋಡ್ತಾ ಹೋದಷ್ಟು ನಮಗೆ ಆ ರೋಗದ ವಿಷಯ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಖಂಡಿತ ಗುರುಜಿನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.